ಎಲ್ರಿಗೂ ನಮಸ್ಕಾರವಾಗಿ ಹೇಳಿ ಬಯಸೋದೇನೆಂದರೆ, ಈ ನಿಗಮ ಚಾನೆಲ್ ಏನಿದೆ ಹೆಚ್ಚಾಗಿ ಕಾರ್ಮಿಕರ ಬಗ್ಗೆ ಇದು ಗಮನ ಕೊಡ್ತಾ ಇದೆ. ಅದು ಭಾಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ನಿಗಮಗಳು, ಸಾರಿಗೆ ನಿಗಮಗಳು ಕೆಲಸ ಮಾಡೋ ನೌಕರರ ಒಂದು ಸಮಸ್ಯೆಗಳಿಗೆ ಭಾಳ ಸ್ಪಂದಿಸ್ತಾ ಇದೆ, ಸಕ್ರಿಯವಾಗಿ ಸ್ಪಂದಿಸ್ತಾ ಇದೆ. ಆ್ಯಂಡ್ ನಮ್ಮ ಹಲವಾರು ವಿಷಯಗಳು ಇವತ್ತು ಹೊರಗಡೆ ಹಂಚಿಕೊಳ್ಳೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೆಗೆದಿದ್ದಾರೆ. ಇವತ್ತು ಅವರು ಭಾಳ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಭಾಳ ಉತ್ಸಾಹವಾಗಿ ಅದೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ನಿಮ್ಮ ತನು ಮನ ಧನ ಎಲ್ಲವನ್ನು ಕೊಟ್ಟು ಈ ಸಂಸ್ಥೆ ನಮ್ಮದು ಅಂತ ಹೇಳಿ ಬೆಳೆಸಿ, ಇದನ್ನು ಹೆಚ್ಚಿನ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಕುಂದುಕೊರತೆಗಳೇನಿದ್ರು ಅವ್ರಿಗೆ ಹೇಳಿ, ಅವರು ಅದಕ್ಕೂ ಕೂಡ ಸಾಕಷ್ಟು ಪ್ರಚಾರ ಕೊಡ್ತಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇವೆಲ್ಲ ಹೋಗುತ್ತೆ. ಆದ್ದರಿಂದ ದಯಮಾಡಿ ಹೆಚ್ಚೆಚ್ಚಿಗೆ ಚಂದಾದಾರರಾಗಿ ನಿಮಗೆ ಸಾಧ್ಯವಾದಷ್ಟು ಅಮೌಂಟನ್ನು, ಅಂದರೆ ಸ್ವಲ್ಪ ಹಣ ಬೇಕಾಗುತ್ತೆ, ಯಾಕೆಂದರೆ ಈ ಚಾನಲ್ ನಡೆಸೋದು ಸುಲಭವಾದ ಕೆಲಸ ಅಲ್ಲ. ಇವರು ಬೇರೆ ಥರ ಯಾವುದೋ ಕೈ ಹಾಕಿಲ್ಲ, ನೇರವಾಗಿ ಇವ್ರ ತೊಂದರೆಗಳು ಹೇಳ್ಕೊಳ್ತಾರೆ. ಆದ್ದರಿಂದ ಇವರ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಏನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನೀವು ಮಾಡೋಕ್ಕಾಗುತ್ತೋ ಅದು ಮಾಡಿ. ಏಕೆಂದರೆ ದುಡ್ಡಿಲ್ಲದೆ ಯಾವ ಸಂಸ್ಥೆ ನಡೆಯೋಕ್ಕಾಗೋದಿಲ್ಲ, ಈ ಸಂಸ್ಥೆ ಕೂಡ ನಡಿಬೇಕು. ಆದ್ದರಿಂದ ಆ ದೃಷ್ಟಿಯಲ್ಲಿ ಕೂಡ ದಯಮಾಡಿ ಸಹಾಯ ಮಾಡಿದ್ದೆ ನಾನು ತಮ್ಮನ್ನು ಕೇಳ್ಕೊತೀನಿ. ಇವಾಗ 2012ರಿಂದ ವೇತನ ವಿಮರ್ಶೆ ಆಗಿದೆ. 12, 16 ಮತ್ತು 2023ರಲ್ಲಿ ಬೇರೆ ಬೇರೆ ಚೀಫ್ ಮಿನಿಸ್ಟರ್ಗಳಿದ್ದರು. ಅವಾಗ ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದಲೇ ಆಗಿರೋದು. ನಮಗೂ ಕೂಡ ಎಷ್ಟೇ ಯೂನಿಯನ್ಗಳಿದ್ದು ನಮ್ಮ ಸ್ಲೋಗನ್ ಏನು, ಚಳುವಳಿ ಒಂದೇ ಇರಬೇಕು ಅಂತ. ಆದರೆ ಬೇಡಿಕೆಗಳೇ ಬೇರೆ ಬೇರೆ ಆದಾಗ ಒಟ್ಟಿಗೆ ಹೋಗಿ ಕೂತ್ಕೊಂಡು ಮಾತಾಡೋದು ಏನಿದೆ ಅಲ್ಲಿ? ಥಿಯರಿಗಳಿದ್ರೆ ಕೋಣ ನೀರುಗಳಿತ್ತು ಅಂತ ಆಗುತ್ತೆ. ಅದರಿಂದ ನಾವು ನಮ್ಮ ಬೇಡಿಕೆಗಳ ಬಗ್ಗೆ 6 ಯೂನಿಯನ್ಗಳನ್ನ ಒಂದು ಮಾಡಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಮಾಡಿ ಚಳುವಳಿಗಳು ನಡೆಸ್ತಾ ಇದ್ದೀವಿ. ಅದಕ್ಕೆ ಫಲಿತಾಂಶ ಕೂಡ ಸಿಕ್ಕಿದೆ. ಅದೇ ನಾನು ಬೇರೆಯವ್ರನ್ನ ಕೇಳ್ಕೊಳ್ಳೋದೇನು ಅಂದರೆ, ಸುಮ್ಮನೆ ನಾವು ಜೊತೆಯಲ್ಲಿ ಹೋದ್ರಾಗಲ್ಲ. ಒಂದು ಯೂನಿಟಿ ಆಫ್ ಪರ್ಪಸ್ ಇರಬೇಕು, ಡಿಮಾಂಡ್ ಕಾಮನ್ ಆಗಿರಬೇಕು. ಆ್ಯಂಡ್ ಮೊನ್ನೆ ಯಾರೊಬ್ರು ಹೇಳ್ತಾರಂತೆ 26ರಿಂದಲೇ ಕೊಡಿ ಸರ್ ಪರವಾಗಿಲ್ಲ ಅಂತ. ಅವ್ರು ಕಳ್ಕೊಳ್ಳೋದೇನಿದೆ? ಬಟ್ ಕಳ್ಕೊಳ್ಳೋರು 1,15,000 ಜನ. ಇನ್ನು ತಾತ್ವಿಕವಾಗಿ ಯಾಕೆ ಬಿಟ್ಕೊಡ್ಬೇಕು ನಾವು? ಡಿಲೇ ಮಾಡಿರೋದು ಯಾರು? ಹಿಂದೆ ಸರ್ಕಾರಗಳು ಡಿಲೇ ಮಾಡಿವೆ, ನಾವು ಡಿಮಾಂಡ್ ಹಾಕೋರು ಡಿಲೇ ಮಾಡಿಲ್ಲ. ನಾವೇನು ಮಲ್ಕೊಂಡು ನಿದ್ದೆ ಮಾಡ್ತಿರಲಿಲ್ಲ. ಆನ್ ಟೈಮ್ ನಮ್ಮ ಡಿಮಾಂಡ್ಗಳು ಕೊಟ್ಟಿದ್ದೀವಿ. ಅವ್ರು ನೆಗೋಷಿಯೇಟ್ ಮಾಡಿ ಬಗೆಹರಿಸಿದ್ರೆ ಅರಿಯರ್ಸ್ ಕ್ವಶನೇ ಬರ್ತಿರಲಿಲ್ಲ. ಫಾಲ್ಟ್ ಅವ್ರದ್ದು ಇಟ್ಕೊಂಡು ನಮ್ಮ ಹೆಗಲ ಮೇಲೆ ಆ ಗೂಬೆ ಕೂರ್ಸೋಕ್ಕೆ ಬಂದರೆ, ಸೊ ವಿ ಡೋಂಟ್ ಅಗ್ರಿ ಆನ್ ದಟ್. ಅದರಿಂದ ಇದು ಅನ್ಕಾಂಪ್ರಮೈಸಿಂಗ್ ಇಶ್ಯೂ, ಬೇಸಿಕ್ ಇಶ್ಯೂಗಳು. ಬೇರೆದು ಅದು ಇದು ಚರ್ಚೆಗಳಾಗ್ಬೋದು. ಆದ್ದರಿಂದ ವಿ ಆರ್ ನಾಟ್ ಅಗೇನ್ಸ್ಟ್ ಯುನೈಟೆಡ್ ಆ್ಯಕ್ಷನ್. ಇನ್ನೊಂದೇನು, ಇವರು ಎಲೆಕ್ಷನ್ ವಿರೋಧ ಮಾಡ್ತಾರೆ. ಅಪ್ಪ, ಎಲೆಕ್ಷನ್ ಹುಟ್ಟಿಸಿದ್ದೆ ನಾವು. 5 ದಿವಸ ನಾನು ಉಪವಾಸ ಕೂತಿದ್ದೆ ಎಲೆಕ್ಷನ್ ಆಗಬೇಕು ಅಂತ. 200 ಜನರು ನಮ್ಮನ್ನು ಸೆಂಟ್ರಲ್ ಜೈಲಿಗೆ ಹಾಕಿದ್ರು. ಆವಾಗ 6 ದಿವಸ ಅಲ್ಲಿದ್ದು ಜಾಮೀನು ತಗೊಂಡು ಬಂದ್ವಿ ಎಲ್ಲರೂ. 10 ವರ್ಷ ಕೇಸುಗಳು ನಡೀತು. ಎಲೆಕ್ಷನ್ನು ಕಾನೂನಲ್ಲಿ ಏನೂ ಇರಲಿಲ್ಲ. ನಾವು ಯಾಕೆ ತರಿಸಿದ್ವಿ ಅಂದರೆ, 3 ಯೂನಿಯನ್ ನೆಗೋಷಿಯೇಟ್ ಹೋಗೋದು ಬೇರೆ ಬೇರೆ ಟೈಮಲ್ಲಿ ಬೇಗ ಸೆಟ್ಲ್ಮೆಂಟ್ ಆಗ್ತಿರಲಿಲ್ಲ. ಆದ್ದರಿಂದ ಒಂದು ಯೂನಿಯನ್ ಒಂದು ಇಂಡಸ್ಟ್ರಿಗೆ ಇರಬೇಕು ಅನ್ನೋ ತತ್ವದಲ್ಲಿ ನಾವೇ ಮಾಡಿಸಿದ್ದು. ಅದನ್ನು 2 ಸಲ ಮಾಡಿದರು, ಆಮೇಲೆ ಅವ್ರು ಮಾಡಲಿಲ್ಲ. ನಾವು ಮಾಡೋಕ್ಕಾಗಲ್ಲ. ಆ್ಯಂಡ್ ವಿ ಹ್ಯಾವ್ ನಾಟ್ ಅಪೋಸ್ಡ್ ಇಟ್. ಈವನ್ ಟುಡೇ ನಮ್ಮ ಡಿಮಾಂಡಲ್ಲಿ ಎಲೆಕ್ಷನ್ ಇದೆ. ಬಟ್ ದಿ ಕ್ವೆಶ್ಚನ್ ಇಲ್ಲಿ ಏನಂತ ಹೇಳಿದರೆ, ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಬಂದ ನಂತರ ಹೆಚ್ಚಿನ ಜನ ಅವರು ಮಾಡಿದ ಅಗ್ರಿಮೆಂಟ್ಗಳು ಒಪ್ಕೊಂಡಿದ್ದಾರೆ. ಯಾರೋ ಬೆರಳೆಣಿಕೆಯಷ್ಟು ಜನ ಅದನ್ನು ವಿರೋಧ ಮಾಡ್ಬೋದು. ಹೆಚ್ಚಿನ ಜನ ಅದನ್ನು ಇವತ್ತು ಲೀಡರ್ಶಿಪ್ ಕೊಟ್ಟಿದೆ. ಎಲೆಕ್ಷನ್ ಮಾಡೋದು ಬೇಡ, ಸರ್ಕಾರಕ್ಕೆ ಸೇರಿದ್ದು. ನಾವೇನು ವಿ ಹ್ಯಾವ್ ನಾಟ್ ಅಪೋಸ್ ಇಟ್. ಅದರಿಂದ ಎಲೆಕ್ಷನ್ ಹುಟ್ಟಿಸೋರು ನಾವು 2 ವರ್ಷ ಮಾಡಿದ್ವಿ. 3ನೇ ಬಾರಿ ಅವರು ಮಾಡಲಿಲ್ಲ. ನಾವು ಕೇಳ್ತಲೇ ಇದ್ದೀವಿ, ನಾವು ಡಿಮಾಂಡ್ಗಳನ್ನೆಲ್ಲ ಹಾಕಿದ್ದೀವಿ. ಅದರಿಂದ ಈ ಎಲೆಕ್ಷನ್ ಬೇಡ ಅಂತ ನಾವೆಂದೂ ಹೇಳಿಲ್ಲ. ಅದು ಒಂದು ಅಪಪ್ರಚಾರ ನಮ್ಮ ವಿರುದ್ಧ ನಡೆಯುತ್ತೆ. ಆನಂದ್ ಸುಬ್ರಹ್ಮಣ್ಯ ಎಲೆಕ್ಷನ್ ಬೇಡ ಅಂತೀವಿ. ಆಫ್ಟರ್ ಆಲ್ ಈ ಎಲೆಕ್ಷನ್ಗಳಲ್ಲಿ ಗೆಲುವು ಸೋಲು ಇದ್ದೇ ಇರ್ತದೆ. ಇವಾಗ ನಾವು 1987 ಎಲೆಕ್ಷನ್ ಮಾಡಿಸಿದ್ವಿ. ಅವತ್ತು ನಮ್ಗೆ ಹಲವಾರು ಜನ ಹೇಳಿದರು, ನೀವು ಗೆಲ್ಲಲ್ಲ ಅಂತ ಹೇಳಿದರು. ನಮ್ಮ ತಾತ್ವಿಕವಾಗಿ ನಾವು ಗೆದ್ದಿದ್ವಿ, ನೀವು ಎಲೆಕ್ಷನ್ ಡಿಕ್ಲೇರ್ ಮಾಡಿದೆ ಅಂತ ಸನ್ಮಾನ್ಯ PGR ಸಿಂಧ್ಯಾ ಅವರು ಹೇಳಿದೆ. ಆದ್ದರಿಂದ ವಿ ಆರ್ ನಾಟ್ ಅಗೇನ್ಸ್ಟ್ ಎಲೆಕ್ಷನ್ ಡೆಮೊಕ್ರೆಟಿಕ್ ಪ್ರಾಸೆಸ್. ಬಟ್ ಇವತ್ತು ಈ ಕಪ್ಪೆ ಹಾರಿದಂಗೆ ಹಾರ್ತಿದ್ದಾರೆ. ಈ ಜನಗಳಿಗೆ ಅವ್ರು ಓಟ್ ಕೊಡ್ತಾರೆ. KSRTC ಜನ ಬುದ್ಧಿವಂತರಾಗಿದ್ದಾರೆ.
2021 KSRTC ಜನ ಇವತ್ತಿಲ್ಲ, ಬದಲಾವಣೆ ಆಗಿದ್ದಾರೆ. ದೇ ಅಂಡರ್ಸ್ಟುಡ್ ವಾಟ್ ಇಟ್ ಈಸ್. ಅದರಿಂದ ತಾತ್ವಿಕವಾಗಿ ನಾವು ಎಲೆಕ್ಷನ್ಗಳಿಗೆ ಖಂಡಿತ ವಿರೋಧ ಮಾಡೋರಲ್ಲ, ಮಾಡಿಕೊಳ್ಳಿ ಎಲ್ಲ. ಜನರಿಗೆ ಯಾರು ಬೇಕೋ ಅವ್ರು ಚೂಸ್ ಮಾಡ್ತಾರೆ. ವಿ ರೆಸ್ಪೆಕ್ಟ್ ದಿ ವೆರ್ಡಿಕ್ಟ್ ಆಫ್ ಪೀಪಲ್. ಇವತ್ತು ಇಡೀ ಸಂವಿಧಾನದಲ್ಲೇ ಎಲೆಕ್ಷನ್ ತೀರಬೇಕಾದ್ರೆ ಇಲ್ಲಿ ನಾವು ಯಾಕೆ ವಿರೋಧ ಮಾಡೋಣ? ನಿಮಗೆ ತಾಕತ್ತಿದೆ ಸರ್ಕಾರದ ಪ್ರಜಾರಕ್ಷೆ ಮಾಡಿಸಿ. ಆದ್ದರಿಂದ ನಾನು ಹೇಳೋದಿಷ್ಟೇ, ಈ ಕೆಸರು ಹಚ್ಚೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಒಂದು ಡಿಸ್ಕಷನ್ಗೆ ನಾವು ಕೂತ್ರೆ ಈ ಬೆಳಕು ಬರಬೇಕು. ಅದರಿಂದ ಲಕ್ಷಾಂತರ ಜನ ಅದನ್ನು ನೋಡ್ತಾ ಇರ್ತಾರೆ. ನಾನು ಇನ್ನೊಬ್ರು ಬೈಕೊಂಡು ಅವ್ನು ನಮ್ಮನ್ನು ಬೈಕೊಂಡಿದ್ರೆ ಏನು ಉಪಯೋಗ? ನಮ್ಮ ಶಕ್ತಿ ಇದ್ದಷ್ಟು ನಾವು ಮಾಡಿದ್ದೀವಪ್ಪ. ನಿಮ್ಮ ಶಕ್ತಿ ಇದ್ರೆ ನೀವು ಮಾಡಿ. ನೀವೇನು ಮಾಡಿದಿರ? 20 ದಿವಸ ಸ್ಟ್ರೈಕ್ ಮಾಡಿಸಿದ್ರಿ. ಯಾರೋ ಕೇಂದ್ರ ಜೋಗಿತ ಕರ್ಕೊಂಬಂದ್ರಿ ಸ್ಟ್ರೈಕ್ ಮಾಡಿಸೋಕ್ಕೆ. ಅಲ್ಟಿಮೇಟಾಗಿ ಏನೇ ಸಫರ್ ಮಾಡಿದವ್ರು ಯಾರು? 1,20,000 ಜನ ಹೊತ್ತಿದ್ದು ಅವರು ಸಫರ್ ಮಾಡಿದ್ದು. ಅದೇ ಆ ಒಂದು ಚಾರಿತ್ರಿಕ ಅನುಭವ ಇಟ್ಕೊಂಡು ಸಾರಿಗೆ ನಿಗಮಗಳ ನೌಕರರು ಮುಂದೆ ಓಟು ಮಾಡ್ತಾರೆ ವಿನಃ ನಿಮ್ಮ ವಾಟ್ಸಾಪ್ ಯೂನಿವರ್ಸಿಟಿ ನಂಬ್ಕೊಂಡು ಮಾಡಲ್ಲ. ಈ ವಾಟ್ಸಾಪ್ ಯೂನಿವರ್ಸಿಟಿ ಬಹಳ ದೊಡ್ಡ ಡ್ಯಾಮೇಜ್ ಮಾಡಿದೆ. ಅದರಿಂದ ಈಗಲೂ ನಾನು ಸಮಸ್ತ KSRTC, NWKRTC, BMTC, KKRTC ನೌಕರರು ಕೇಳ್ಕೊಳ್ಳೋದು, ಈ ವಾಟ್ಸಾಪ್ ಯೂನಿವರ್ಸಿಟಿಗಳು ನಂಬೇಡಿ. ನಮಗೆ ನಂಬಿಕೆ ಇರೋದೇ ನಮ್ಮ ಹೋರಾಟದ ಮೇಲೆ. ಇವಾಗ ನಮ್ಮನ್ನು ಕೇಳ್ತಾರೆ ಚರ್ಚೆಗೆ ಹೋಗೋಕ್ಕೆ ಮುಂಚೆ, ಇವತ್ತು ಆಗದೇ ಇದ್ರೆ ಏನು ಮಾಡ್ತೀರಾ ಅಂತ ಕೆಲವರು ಕೇಳ್ತಾರೆ. ಎಷ್ಟಕ್ಕಾಗ್ಬೋದು ಅಂತ ಕೇಳ್ತಾರೆ. ಇನ್ನು ಕೆಲವರು ಮುಂಚೆ ನೀವು ಮಾತಾಡ್ಕೊಂಬಿಟ್ಟು ಹೋಗ್ತಿದ್ದೀರಾ ಆವಾಗ ಅಂತ ಕೇಳೋರಿದ್ದಾರೆ. ನಮಗೇನು ಕೋಪ ಏನು ಬರಲ್ಲ ಅದರಿಂದ. ಯಾಕೆಂದರೆ ಇವತ್ತು ಸಮಾಜ ಅಷ್ಟು ಕಲುಷಿತವಾಗಿದೆ. ಯಾರೋ ಒಳ್ಳೆ ಕೆಲಸ ಮಾಡ್ತಾರೆ, ಅದು ನಂಬಿಕೆ ಆಗೋದಿಲ್ಲ. ಅವನು ಕಿಂದರ್ಜೋಗಿ ಕೊಟ್ಟ ಸ್ಲೋಗನು ಹೋದರು, 16,000 ಜನ ಡಿಸ್ಮಿಸ್ ಆದರು, ಬೀದಿ ಪಾಲಾದರು, 1,15,20,000 ಜನ ಸಂಬಳ ಕಳ್ಕೊಂಡ್ರು, ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಯಿತು. ಆ ಕಹಿ ಅನುಭವದಿಂದ ಜನ ಪಾಠ ಕಲ್ತ್ಕೊಂಡು ವೋಟ್ ಮಾಡ್ತಾರೆ ಎಲೆಕ್ಷನ್ ಆದರೆ. ಅದರಿಂದ ನಾನು ಕೈ ಮುಗಿದು ಎಲ್ಲರನ್ನು ಕೇಳ್ಕೊಳ್ಳೋದು, ಒಂದು ಆನೆಸ್ಟಾಗಿ ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ 4ನೇ ಬಾರಿ ನೆಗೋಸಿಯೇಷನ್ ಹೋಗ್ತಿದೆ. 3 ಸೆಟಲ್ಮೆಂಟ್ಗಳು ನಾವು ಮಾಡಿದ್ದೀವಿ, 4ನೇ ಬಾರಿ ನೆಗೋಸಿಯೇಷನ್ ಹೋಗ್ತಾಯಿದೆ. ನನಗನ್ಸುತ್ತೆ ಒಂದು ಸಾರಿಗೆ ನೌಕರರ ಕಷ್ಟ ನಿಷ್ಠೂರಗಳು ಸರ್ಕಾರದ ಗಮನಕ್ಕೆ ತರೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಯಾಕೆಂದರೆ ಆಗಸ್ಟಲ್ಲಿ ಆಗದೇ ಇಲ್ಲ ಅಂತ ಹೇಳ್ಬಿಟ್ರು. ಆಗಸ್ಟ್ ಡಿಸ್ಕಷನಲ್ಲಿ ಚೀಫ್ ಮಿನಿಸ್ಟರ್ ಎಕ್ಸೆಪ್ಟ್ 718 ಕೋಟಿ ಅರಿಯರ್ಸ್ ಬಿಟ್ಟು. ಬಟ್ ಮೊನ್ನೆ ಸ್ವಲ್ಪ ಹಿಂದೆ ನೋಡಿದ್ದಾರೆ ಅವರು. ಆ್ಯಂಡ್ ಇವಾಗ ಇನ್ನೊಂದಷ್ಟು ಕನ್ವಿನ್ಸ್ ಮಾಡೋದು ಅವಕಾಶ ಇದೆ. ಇಲ್ಲ, ನಾವು ಹೇಳಿದ್ವಿ ಸಂಘರ್ಷ ಇಲ್ಲವೇ ಸಂಧಾನ, ಈ ಸ್ಲೋಗನ್ ನಂಬಿಕೆ ಇದೆ. ಇನ್ಫ್ಯಾಕ್ಟ್ ನಾವು 28ನೇ ತಾರೀಕು ಸಮಾವೇಶ ಮೊನ್ನೆ ಇಟ್ಕೊಂಡಿದ್ದನ್ನು ಮುಂದಕ್ಕೆ ಹಾಕಿದ್ವಿ. ಅದು ಯಾಕೆ ಅಂತ ಹೇಳಿದರೆ ಹೊಸ ರೀತಿಯ ಹೋರಾಟಗಳಿಗೆ ನಾವು ಪತ್ತೆ ಮಾಡೋಣ, ಕಾರ್ಯಕ್ರಮಗಳು ಹಾಕೋಣ ಅಂತಲೇ. ಅದರಿಂದ ಸರ್ಕಾರಕ್ಕೂ ಗೊತ್ತಿದೆ. ಒಂದೇನು ಅಂದರೆ ರಾಮಲಿಂಗಾರೆಡ್ಡಿಯವರಿಗೆ ಅನುಮಾನ ಆಯಿತು, ಯಾರಿಗೂ ಮೆಜಾರಿಟಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು ಅಸೆಂಬ್ಲಿಯಲ್ಲಿ. ನಾವು 30ನೇ ಜುಲೈ ಹಂಗರ್ ಸ್ಟ್ರೈಕ್ ಮೂಲಕ ತೋರಿಸಿದ್ದೀವಿ ನಾವು ಮೆಜಾರಿಟಿ ಇದೆ ಅಂತ. ಮತ್ತು 5ನೇ ತಾರೀಕು ಸ್ಟ್ರೈಕ್ ಮಾಡಿ ನಮ್ಮ ಬಲವನ್ನು ನಾವು ತೋರಿಸಿದ್ದೀವಿ. ನನಗಂತೂ ಸರ್ಕಾರ ನಮ್ಮ ಬಲವನ್ನು ಏನು ಪರೀಕ್ಷೆ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಸಿದ್ದರಾಮಯ್ಯವ್ರ ಬುದ್ಧಿವಂತರು, ಅವರೇ ಮುಂದುವರಿತಾರೆ ತಂದುಕೊಂಡಿದೆ ಮುಖ್ಯಮಂತ್ರಿಯಾಗಿ, ಮುಂದುವರಿಯಲು ನಮ್ಮ ಆರೈಕೆ ಕೂಡ. ಆದ್ದರಿಂದ ಇವತ್ತು ಸರ್ಕಾರ ಕೂಡ ಸ್ವಲ್ಪ ಈ ಒಂದು ಚಳವಳಿಗಳಿಂದ ಅವರು ಕೂಡ ವಾಸ್ತವವಾದ ಪರಿಸ್ಥಿತಿ ಏನು ತಿಳ್ಕೊಂಡಿದ್ದಾರೆ. ಆದ್ದರಿಂದ ನಾನು ಸಮಸ್ತ ಸಾರಿಗೆ ನೌಕರಿಗೂ ಕೇಳ್ಕೊಳ್ಳೋದು, ದಯಮಾಡಿ ಪ್ರಿಜುಡಿಸ್ ಇಟ್ಕೊಬೇಡಿ. ಇವರು ಹೇಳಿದ್ದನ್ನು ಕೇಳ್ಕೊಂಡು ಹೋಗಬೇಡಿ. ಪರಿಸ್ಥಿತಿ ಇವತ್ತು ಇಫ್ ಅಟ್ ಆಲ್ ವೇಜ್ ಸೆಟಲ್ಮೆಂಟ್ ಆದರೆ ಅಥವಾ ಆಗುತ್ತೆ, ಆದರೆ JSC ಮೂಲಕ ಆಗಬೇಕೇ ವಿನಃ ಬೇರೆ ಯಾರಿಗೂ ಅದು ಮಾಡೋ ಶಕ್ತಿ ಇವತ್ತಿಲ್ಲ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ. ನಮಸ್ಕಾರ.